ಬೆಳಗಾವಿ ರಿಪೋರ್ಟರ್ ಅನಿಲ್ ಇವಾಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್, ಇವಾಗ ಎಲ್ಲಾ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ, ಟೋಲ್ ಬೆಲೆ ಕೂಡ 5% ಏರಿಕೆ ಆಗ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಹೌದು ನೈನಾ, ನಾನು ಈಗ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಟೋಲ್ ಪ್ಲಾಜಾ ಬಳಿ ಇರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿರ್ತಕ್ಕಂತಹ ಟೋಲ್ ಇದು. ಈ ಒಂದು ಟೋಲ್ನಲ್ಲಿ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಕೂಡ ಸಂಚಾರ ಆಗ್ತವೆ. ಬೆಳಗಾವಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮಹಾರಾಷ್ಟ್ರಕ್ಕೆ ಹೋಗಬೇಕಾದ್ರೆ ಇದೇ ಒಂದು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇರುವಂಥದ್ದು. ಹೀಗಾಗಿ ಲಕ್ಷಾಂತರ ವಾಹನಗಳು, ಎಲ್ಲ ತರಹದ ವಾಣಿಜ್ಯ ವ್ಯವಹಾರ ಮಾಡ್ತಕ್ಕಂಥ ವಾಹನಗಳಾಗಿರ್ಬೋದು, ಎಲ್ಲ ರೀತಿಯ ವಾಹನಗಳು ಕೂಡ ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಆದರೆ ಈಗ ಏಕಾಏಕಿಯಾಗಿ ಟೋಲ್ ರೇಟ್ ಹೆಚ್ಚಾಗಿರೋದು ಸಹಜವಾಗಿ ಸಾರ್ವಜನಿಕರ ನಿದ್ದೆಗೆಡಿಸುವಂತೆ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೊದಲು ಏನು 175 ರೂಪಾಯಿ ಇತ್ತು ಈ ಹಿರೇಬಾಗೇವಾಡಿ ಟೋಲ್ ಏನಿದೆ, ಇದು 175 ರೂಪಾಯಿ ವಿತ್ ಫಾಸ್ಟ್ಯಾಗಿಗೆ ಇತ್ತು. ಈಗ ಫಾಸ್ಟ್ಯಾಗ್ ಇದ್ದಂತಹ ವೆಹಿಕಲ್ಗಳಿಗೆ, ಅಂದರೆ ಸಾಮಾನ್ಯ ಕಾರ್ ರೇಟಿಗೆ 185 ರೂಪಾಯಿ ಆಗಿರುವಂಥದ್ದು. ಅದ್ರ ಜೊತೆ ವಿದೌಟ್ ಫಾಸ್ಟ್ಯಾಗ್ ಹೋಗಬೇಕಾದ್ರೆ ಮುಂಚೆ 210 ರೂಪಾಯಿ ಇತ್ತು, ಈಗ 240 ರೂಪಾಯಿ ಮಾಡಿರುವಂಥದ್ದು ಒಂದು ಸೈಡ್. ಹೀಗಾಗಿ ಸಹಜವಾಗಿ ಕೇಂದ್ರ ಸರ್ಕಾರದ ನಡೆ ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಮತ್ತೊಂದೆಡೆ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಬೆಲೆ ತಿಂಗಳಿಗೊಂದಂತೆ ದರಗಳನ್ನು ಹೆಚ್ಚು ಮಾಡ್ತಿರುವಂಥದ್ದು. ಹಾಲಿನ ದರ ಆಯಿತು, ಬಸ್ ದರ ಆಯಿತು, ಮತ್ತೊಂದೆಡೆ ಎಲ್ಲ ವಿದ್ಯುತ್ ದರ ಆಯಿತು. ಹೀಗೆ ಎಲ್ಲದರಲ್ಲೂ ಕೂಡ ದರವನ್ನು ಏರಿಕೆ ಮಾಡ್ತಿರುವಂಥದ್ದು ಜನಸಾಮಾನ್ಯರು ಕಂಗೆಡುವಂತ ಮಾಡಿರುವಂಥ. ನಮ್ಮ ಜೊತೆಗೆ ಇಲ್ಲಿ ಮಾತಾಡೋಕ್ಕೆ ಸ್ಥಳೀಯರಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಏಕಾಏಕಿ ಟೋಲ್ ರೇಟ್ ಹೆಚ್ಚು ಮಾಡಿರೋದು ಕೂಡ ಆಕ್ರೋಶಕ್ಕೆ ಕೂಡ ಕಾರಣವಾಗಿರೋ ಈಗ ಎಲ್ಲ ದರಗಳು ಕೂಡ ಹೆಚ್ಚಾಗ್ತಿರುವಂಥದ್ದು. ಇದು ಈಗ ನಾವು ಸರ್ಕಾರಗಳಿಗೆ ಏನು ಒತ್ತಾಯ ಮಾಡೋತಂದ್ರೆ, ಈಗ ಯಾವುದೂ ಉಳಿದದ್ದು ರೈತರ ಬೆಳೆಸಗಳನ್ನು ಏನೂ ರೇಟ್ ಹೆಚ್ಚು ಮಾಡೋದಿಲ್ಲ. ತಕ್ಷಣ ಇಂಥವು ರೈತರ ಕಡೆಯಿಂದ ಕಡಿಮೆ ರೇಟ್ಲೆ ತೊಗೊಳ್ಳೋದು, ಗ್ರಾಹಕರಿಗೆ ಕೊಡೋದು ರೇಟ್ ಹೆಚ್ಚು ಮಾಡೋದು. ಮತ್ತು ಟೋಲ ತಕ್ಷಣ ಹೆಂಗೆ ನೀವು ತಕ್ಷಣ ಹೆಂಗೆ ರೇಟ್ ಹೆಚ್ಚು ಮಾಡ್ತಿರಲ್ಲ, ಹಂಗೆ ರೈತರದೂ ಏನಾದರೂ ಹೆಚ್ಚು ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಮತ್ತು ಈ ರೀತಿ ಮಾಡೋದ್ರಿಂದ ಗ್ರಾಹಕರ ಮೇಲೆ, ಜನಸಾಮಾನ್ಯರ ಮೇಲೆ ಇದು ಹೊರೆ ಬೀಳ್ತೈತಿ. ತಕ್ಷಣ ಇದನ್ನು ಹಿಂದೆ ಪಡ್ಕೋಬೇಕಿಲ್ಲ ಅಂತಂದ್ರೆ ಟೋಲನ್ನು ನೀವೇನು ಕಾಯ್ದೆಗಳನ್ನು ಮಾಡಿದಿರಿ, ಒಂದೂ ಕಾಯ್ದೆಗಳನ್ನು ಅನುಸರಿಸಂಗಿಲ್ಲ ಇವ್ರು ಟೋಲ್ದವರು. ರೇಟ್ ಮಾತ್ರ ತಕ್ಷಣ ಅನ್ವಯಿಸ್ತಾರೆ. ಈಗ 5 ನಿಮಿಷ ಲೇಟ್ ಆದರೆ ಟೋಲ ಫ್ರೀ ಬಿಡಬೇಕಂತ ಒಂದು ಕಾಯ್ದೆ ಇದೆ, ಕೇಂದ್ರ ಸರ್ಕಾರ ಮಾಡಿದ್ದಾನೆ. ಅದನ್ನು ಇವರು ಯಾವುದೂ ಪಾಲಿಸೋದಿಲ್ಲ. ತಾಸು ಗಂಟಲೆ ನಿಂತರೂ ಇದನ್ನು ಮಾಡೋದಿಲ್ಲ. ಅದಕ್ಕೆ ಇವನ್ನೆಲ್ಲ ಇಂಥವು ರೇಟ್ ಹೆಚ್ಚು ಏನು ಮಾಡೋದಿರಿ, ನೀವು ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತೈತಿ. ಇದನ್ನು ತಕ್ಷಣ ಹಿಂದೆ ತಕ್ಕೋಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ನಾವು ಒತ್ತಾಯ ಮಾಡ್ತೀವಿ. ಈಗ ಕುಡಿಯುವ ಹಾಲಿನ ದರನೂ ಕೂಡ ಹೆಚ್ಚು ಮಾಡಿರುವಂಥದ್ದು. ಒಂದು ಕಡೆ ಟೋಲ್ ಹೆಚ್ಚು ಮಾಡ್ತಾರೆ, ಬಸ್ ದರ ಹೆಚ್ಚು ಮಾಡ್ತಾರೆ. ಈಗ ಈ ಟೋಲ್ ಹೆಚ್ಚಾಗಿರೋದು ಸಹಜವಾಗಿ ಎಲ್ಲ ದಿನಸಿಗಳ ಬೆಲೆ ಕೂಡ ಹೆಚ್ಚಾಗುತ್ತೆ. ದಿನಸಿಗಳ ಬೆಲೆ ಎಂದಿನ ಕಾಲದಾಗೂ ಹೆಚ್ಚಾಗಂಗಿಲ್ಲ ರೀ. ಯಾಕಂದ್ರೆ ನಾವು ರೈತರನ್ನದೇವು, ಇವರು ಸರ್ಕಾರಕ್ಕೆ ತಮಗೆ ಹೆಂಗೆ ಬೇಕಲ್ಲ ಅವ್ರಿಗೆ ಆದಾಯ ಬರೋದನ್ನ ಎಲ್ಲ ಹೆಚ್ಚು ಮಾಡ್ಕೊತಾರೆ. ಟೋಲ್ ರೇಟ್ ಆಗಿರ್ಬೋದು ಮತ್ತು ಬೇಕಾದ ಎಲ್ಲ ಟ್ಯಾಕ್ಸ್ಗಳನ್ನೆಲ್ಲ ಹೆಚ್ಚು ಮಾಡ್ತಾರೆ. ಆದ್ರೆ ರೈತಂದು ಏನೈತ್ರಿ, ಈಗ 20 ವರ್ಷ ಆಯ್ತು, ಟೊಮೆಟೊ 10 ರೂಪಾಯಿ ಇದ್ರೆ 10 ರೂಪಾಯಿ ಅಟ್ಟ 6 ರೂಪಾಯಿ ಕೆಜಿ ಆಕೈತಿ, 5 ರೂಪಾಯಿ ಕೆಜಿ ಆಕೈತಿ. ಒಮ್ಮೊಮ್ಮೆ ರೈತರು ಹೊರಗೆ ರೋಡಿಗೆ ಹೋಗುವಂಥ ಪರಿಸ್ಥಿತಿ ಬರ್ತೈತಿ. ಕಬ್ಬಿಗೆ 3,000 ರೂಪಾಯಿ ಈಗ ಆಗಿ ಕಮ್ಮಿ ಒಂದು 7 ವರ್ಷ ಆಯ್ತು ರೀ 3,000 ರೂಪಾಯಿ. ಈಗ 7 ವರ್ಷದಾಗ ಆದ್ರೆ ರೈತರದ್ದು ಏನು ಉಳಿಯತೈತಿ ಟನ್ನಿಗೆ, ಪ್ರತಿ ಟನ್ನಿಗೆ ಏನು ಉಳಿವತ್ತು. ಈಗ ಇವ್ರು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕನ ಟೋಲ್ ರೇಟ್ ನಿಗದಿ ಮಾಡಿಬಿಡ್ತಾರೆ, ಹೆಚ್ಚು ಅಂತ ಕಾಸು, ಎಷ್ಟೊಂದು ಪರ್ಸೆಂಟೇಜ್ ಅಂತ ಕಾಸು. ಹಂಗೆ ರೈತರದ್ದು ಯಾಕೆ ನೋಡೋದಿಲ್ಲ? ರೈತರಿಗೆ ಇವರು ದೇಶದ ಬೆನ್ನೆಲುಬು ಅಂತಾರೋ, ಏನು ಬೆನ್ನೆಲುಬೋ ಏನು ಬೆನ್ನು ಮುರಿ ಹಾಕ್ತಾರೋ, ಯಾವುದೋ ಸರ್ಕಾರದವ್ರು ಇರಲಿ, ಇವತ್ತಿಗೆ BJP ಅವರು ಇರಲಿ, ಕಾಂಗ್ರೆಸ್ ಅವರು ಇರಲಿ, ರೈತರನ್ನ ಯಾವಾಗ ಎತ್ಕೊಳ್ಳೋರು ಇವ್ರು ಬೆನ್ನೆಲುಬು ಅಂತೇಳಿ ಕಾಸು ಹಂಗೆ ಭಾಷಣ ಮಾಡ್ತಾರೆ ಎಲ್ಲರೂ. ಯಾವಾಗ ಅದನ್ನು ಇದನ್ನು ಮಾಡೋರು? ಈಗ ಒಂದು ಕಡೆ ಗ್ಯಾರಂಟಿ ಯೋಜನೆ ಕೊಡ್ತಿದ್ದಾರೆ, ಮತ್ತೊಂದು ಕಡೆ ಕಿತ್ಕೊತಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಕೊಡಲಿ, ಅವರ ಸರಿಯಾಗಿ ಜನರಿಗೆ ಮುಟ್ಟೋಂಗೆ ಕೊಡಬೇಕು. ಆದರೆ ಏನಾಗೈತಿ, ಗ್ಯಾರಂಟಿ ಕೊಟ್ಟಕಾರ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.